ಜನವರಿ 27 ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ, ಕೃಪೆ ನಿನಗೆ ಮತ್ತು ನನಗೆ. ಆರ್ಥರ್ ಜಾಕ್ಸನ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಕೀರ್ತನೆಗಳು 103 ವಚನ 8ರಿಂದ ವಚನ 12ರವರೆಗೆ. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯ ಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ, ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಮುಖ್ಯ ವಚನ. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಕೀರ್ತನೆ 103 ವಚನ 9. ಕೋವಿಡ್-19 ಸಾಂಕ್ರಾಮಿಕದ ಪರಿಣಾಮವೆಂದರೆ ಕ್ರೂಸ್ ಹಡಗುಗಳನ್ನು ಬಂದರುಗಳಲ್ಲಿ ನಿಲ್ಲಿಸುವುದು ಮತ್ತು ಪ್ರಯಾಣಿಕರನ್ನು ನಿರ್ಬಂಧಿಸುವುದು. ವಾಲ್ ಸ್ಟ್ರೀಟ್ ಜರ್ನಲ್ ಕೆಲವು ಪ್ರವಾಸಿಗರ ಸಂದರ್ಶನಗಳನ್ನು ಒಳಗೊಂಡಿರುವ ಲೇಖನವನ್ನು ಒಳಗೊಂಡಿತ್ತು. ಕ್ವಾರಂಟೈನ್ ಆಗಿರುವುದು ಹೇಗೆ ಸಂಭಾಷಣೆಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಿತು ಎಂಬುದರ ಕುರಿತು ಪ್ರತಿಕ್ರಿಯಿಸಿತು. ಒಬ್ಬ ಪ್ರಯಾಣಿಕನು ತನ್ನ ಸಂಗಾತಿಯು ಅತ್ಯುತ್ತಮ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದನು. ಅವನು ಯಾವತ್ತೂ ಮಾಡಿದ ಪ್ರತಿಯೊಂದು ಉಲ್ಲಂಘನೆಯನ್ನು ಹೇಗೆ ತರಲು ಸಾಧ್ಯವಾಯಿತು ಮತ್ತು ಅವಳು ಇನ್ನೂ ಮಾಡಿಲ್ಲವೆಂದು ಭಾವಿಸುತ್ತಾನೆ ಎಂದು ತಮಾಷೆ ಮಾಡಿದರು. ಈ ರೀತಿಯ ಅನುಭವ ಕೇಳುವುದರಿಂದ ನಮ್ಮಲ್ಲಿ ಕಿರುನಗೆ ಮೂಡಿಸಬಹುದು. ಹಾಗೆಯೇ ನಾವು ಹೇಳಿಕೊಳ್ಳಬೇಕಾದ ಅನೇಕ ವಿಷಯಗಳನ್ನು ನಮ್ಮಲ್ಲೇ ಭದ್ರವಾಗಿ ಹಿಡಿದಿಟ್ಟುಕೊಳ್ಳುವ ತಪ್ಪಿನ ಬಗ್ಗೆ ಎಚ್ಚರಿಸುತ್ತಾ ಮಾನವೀಯತೆಯನ್ನು ನೆನಪಿಸುವುದಾಗಿದೆ. ನಮ್ಮನ್ನು ನೋಯಿಸಿದವರಿಗೆ ಕರುಣೆಯನ್ನು ತೋರಿಸುವುದನ್ನು ಯಾವುದು ತಿಳಿಸುತ್ತದೆ? ಕೀರ್ತನೆ 103 ವಚನ 8ರಿಂದ ವಚನ 12ರಲ್ಲಿರುವ ನಮ್ಮ ದೇವರ ಲಕ್ಷಣ. ಕೀರ್ತನೆ 8ನೇ ವಚನದಿಂದ 10ನೇ ವಚನಗಳು ಈ ರೀತಿ ಹೇಳುತ್ತವೆ: ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ನಾವು ಕೆಟ್ಟದ್ದಾಗಿ ಯೋಚಿಸಿ ಶಿಕ್ಷಿಸುವ ಯೋಚನೆಯನ್ನು ಹೊಂದಿದ್ದರೆ ಪ್ರಾರ್ಥನಾಪೂರ್ವಕವಾಗಿ ವಾಕ್ಯವನ್ನು ಓದಿ ದೇವರಲ್ಲಿ ಸಹಾಯ ಬೇಡುವಾಗ ಮನಸ್ಸಿನಲ್ಲಿ ದ್ವಂದ್ವ ಉಂಟಾಗುತ್ತದೆ. ಹೀಗಿದ್ದಲ್ಲಿ ನಾವು ನಮಗಾಗಿ ಪ್ರಾರ್ಥಿಸುವುದಲ್ಲದೆ ನಾವು ಕೆಟ್ಟದಾಗಲಿ ಎಂದು ಬಯಸಿದವರಿಗೆ ಕೃಪೆ, ಕನಿಕರ ಮತ್ತು ಕ್ಷಮಾಪಣೆ ತಡಮಾಡುವ ಯೋಚನೆಯನ್ನೂ ತರಬಹುದು. ನಿನ್ನನ್ನು ನೋಯಿಸಿದ ಯಾರಿಗೆ ನೀನು ತೊಂದರೆ ಮಾಡಬೇಕೆನ್ನುವ ಶೋಧನೆ ಇದೆ? ನಿನಗಾಗಿ ಪ್ರಾರ್ಥಿಸಲು ಯಾರಲ್ಲಿ ವಿನಂತಿಸಿಕೊಳ್ಳುವೆ? ಪ್ರಾರ್ಥನೆ ಮಾಡೋಣ. ಕೃಪೆ, ಕರುಣೆಯುಳ್ಳ ಕ್ಷಮಿಸುವ ದೇವರೇ, ದಯವಿಟ್ಟು ನನಗೆ ನೋವುಂಟು ಮಾಡಿದವರಿಗೆ ನಾನು ಕೃಪೆ ಮತ್ತು ಕರುಣೆ ತೋರಿಸುವಂತೆ ಮಾಡು. ಆಮೇನ್.